ನಮಸ್ತೆ ಫ್ರೆಂಡ್ಸ್, ಇವತ್ತಿನ ದಿನ ವಿಡಿಯೋ MB ಕಡಿಮೆ ಮಾಡೋ ಸಾಫ್ಟ್ವೇರು ಬೆಸ್ಟ್ ಸಾಫ್ಟ್ವೇರ್ ಅಂತಂದರೆ ಅದು ವಿಡಿಯೋ ಕಂಪೋಸರ್ ಅಂತ ಇದೆ. ಅದನ್ನು ಯಾವ ರೀತಿ ಯೂಸ್ ಮಾಡೋದು ಅನ್ನೋದು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಬನ್ನಿ ಫ್ರೆಂಡ್ಸ್, ಪ್ಲೇಸ್ಟೋರ್ಗೆ ಹೋಗಿ ವಿಡಿಯೋ ಕಂಪೋಸರ್ ಗ್ರೀನ್ ಕಲರ್ ಇದೆಯಲ್ಲ ಸರ್, ಇದು ಕ್ಲಿಕ್ ಮಾಡಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಕೆ, ಓಪನ್ ಮಾಡಿದೆ. ಲೈವ್ ಆಗಿ ತೋರಿಸ್ಬಿಡೋಣ ಅನ್ಸುತ್ತೆ. ಜಾಸ್ತಿ MB ಇದ್ದಿದ್ದು ನೋಡ್ತಾ ಇದ್ದೀನಿ. ಇದು 35 MB ಇದೆ. ಓಕೆ, ಈ ಫಸ್ಟ್ ಒನ್ ಇದೆಯಲ್ಲ, ಈ ಫಸ್ಟ್ ಒನ್ ಕ್ಲಿಕ್ ಮಾಡಿ. ಫಸ್ಟ್ ಒನ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿದ ನಂತರ ಈ ಥರ ಬರ್ತೈತಿ. ಇದರಲ್ಲಿ ಯಾವುದು ಟಚ್ ಮಾಡೋಕ್ಕೆ ಹೋಗ್ಬೇಡಿ. ಕಸ್ಟಮ್ ಅಂತ ಇದೆಯಲ್ಲ, ಇಲ್ಲಿ ಬನ್ನಿ. ಓಕೆ, ಇಲ್ಲಿ ಮೊದಲನೇ ವೀಡಿಯೋ ಐತಿ, ಇಲ್ಲಿ ಎರಡನೇ ವೀಡಿಯೋ ಐತಿ. ಯಾವ ರೀತಿ ರಿಸಲ್ಯೂಷನ್ ಕಡಿಮೆ ಆಗುತ್ತೆ ನೋಡ್ತಾ ಇರಿ. ವಿಡಿಯೋ ಕ್ವಾಲಿಟಿ ಹಾಳಾಗದೆ ನೋಡಿ. ಓಕೆ, 18 MB ಆಯಿತು. 15 MB. ಹಾಂ, ಓಕೆ, 15 MB ಸಾಕು. 35, 15 MB. ನೆಕ್ಸ್ಟು ಕಂಪ್ರೆಸ್ ವಿಡಿಯೋ. ಓಕೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಆಯಿತು, ತಾನೇ ಕ್ಲಿಕ್ ಆಗ್ತೈತಿ. ಸ್ವಲ್ಪ ಟೈಮ್ ಹಿಡಿತೈತಿ, ವೇಟ್ ಮಾಡಿ. ಆಯ್ತು ಫ್ರೆಂಡ್ಸ್, ಇಷ್ಟೇ. ಇದು ವಿಡಿಯೋ ಕಂಪ್ಲೀಟ್ ಆದ ನಂತರ ವಿಡಿಯೋ MB ಕಡಿಮೆ ಆಗ್ತೈತಿ. ನಿಮ್ಮ ಮೊಬೈಲಲ್ಲಿ ಟ್ರೈ ಮಾಡಿ ನೋಡಿ. ಬೆಸ್ಟ್ ಅಪ್ಲಿಕೇಶನ್ನು ಡೌನ್ಲೋಡ್ ಮಾಡ್ಕೊಳ್ಳಿ.